ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅಪರಾಧ ಸಂಖ್ಯೆ 187/2024 ಅಂಡರ್ ಸೆಕ್ಷನ್ 179 and 180 ಅಲಾಂಗ್ ವಿತ್ 3 Clause 5 BNS ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಕೋಟಾ ನೋಟ ಚಲಾವಣೆ ಮಾಡುತ್ತಿರುವವರ ಮೇಲೆ ಇದು ಕ್ರಮ ಆಗುತ್ತೆ. ಅವತ್ತಿನ ದಿನ ರಾತ್ರಿ 8 ಗಂಟೆಗೆ ಒಬ್ಬನು ರಾಜು ಮಮದಾಪುರ್ ಅನ್ನುವಂತಹ ನಮ್ಮ PSI ಅವರು ರೌಂಡ್ಸಲ್ಲಿದ್ದಾಗ ಒಬ್ಬ ವ್ಯಕ್ತಿ ರಿಯಾಜ್ ಕಾಸಿಂ ಸಾಬ್ ವಾಲಿಕಾರ್ ಅಂತೇಳಿ ಇದೊಂದು ಹಾಲಿನ ಅಂಗಡಿಗೆ ಹೋಗಿರ್ತಾನೆ. ಹಾಲಿನ ಅಂಗಡಿಯನ್ನು ಪತ್ತೆ ಮಾಡ್ತಾನೆ. ಅವ್ನು ಕೊಟ್ಟರು ನೋಟು ಕೋಟಾ ನೋಟಿದೆ ಅಂತ ಅವ್ರು PSIಗೆ ಮಾಹಿತಿ ಬರುತ್ತೆ. PSI ಹೋಗಿ ಚೆಕ್ ಮಾಡಿದಾಗ ಈ 5 ಕೋಟಾ ನೋಟುಗಳು ಅವನ ಹತ್ರ ಸಿಗ್ತವೆ. ಆತನನ್ನು ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗಸೂರಿನ ಒಬ್ಬ ವ್ಯಕ್ತಿ ದುರ್ಗಪ್ಪ ರಾಮರೆಡ್ಡಿ ಅಂತ ಏನಿರ್ತಾನೆ ಅವನ ಹತ್ರ ಸಿಕ್ತು, ಅವ್ನು ಕೊಟ್ಟ ಅಂತಂತ ಹೇಳ್ತಾರೆ. ಅಲ್ಲಿ ಪೊಲೀಸ್ನವರು ಹೋಗಿ ಅಲ್ಲಿ ರೇಡ್ ಮಾಡಿ ಚೆಕ್ ಮಾಡಿದಾಗ ಅವನ ಹತ್ರನೂ ಕೂಡ 20 ಕೋಟಾ ನೋಟುಗಳು ಇರ್ತವೆ. ಅವನನ್ನು ವೆರಿಫೈ ಮಾಡಿದಾಗ ಅವನು ಮಹಾಲಿಂಗ್ಪುರದ ಕಿರಣ್ ರಾಮಪ್ಪ ಹರಿಜನ್ ಅಂತಂತೇಳಿ 25 ವರ್ಷ ಅವನ ಹತ್ರ ಅವನಿಗೆ ಬಂದಿರುತ್ತೆ, ಅವನು ಕೊಟ್ಟಿದ್ದಾನೆ ಅಂತಂತೇಳಿ. ಅವನ ಹತ್ರ ಸುಮಾರು 100 ಕೋಟಾ ನೋಟುಗಳು ಸಿಗ್ತವೆ 500 ಮುಖಬೆಲೆಯ. ಈ ಮಹಾಲಿಂಗ್ಪುರದ ಕಿರಣ್ ಭೀಮಪ್ಪ ಹರಿಜನನ್ನು ಎಂಕ್ವೈರಿ ಮಾಡಿದಾಗ ಅದು ಮತ್ತೆ ನಮ್ಮ ವಿಜಯಪುರ ಜಿಲ್ಲೆ ಕೋಲಾರ ಹತ್ತಿರದ ರಮೇಶ್ ಸವಳತೋಟ ಅನ್ನುವಂಥ ವ್ಯಕ್ತಿ ಈ ಥರ ಬಂದಿದೆ ಅಂತ ಮಾಹಿತಿ ಬರುತ್ತೆ. ಅವನ ಹತ್ರನೂ ಕೂಡ ಸುಮಾರು 120 ಕೋಟಾ ನೋಟುಗಳು ಸಿಗ್ತವೆ. ಈ ರೀತಿಯಾಗಿ ಒಟ್ಟು 4 ಜನ ಆರೋಪಿತರಿಂದ ಸುಮಾರು 1,22,500 ಮುಖಬೆಲೆಯ ಒಟ್ಟು 245 ಏನು ನಕಲಿ ನೋಟುಗಳಿತ್ತು ಅದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಮತ್ತು ಈ 4ನೇ ವ್ಯಕ್ತಿ ಅಂತ ಫರ್ದರ್ ಎಲ್ಲಿ ಬಂತು, ಯಾರು ಕೊಟ್ಟರು ಅನ್ನೋದನ್ನು ತನಿಖೆಯನ್ನು ಮುಂದುವರಿತಾ ಇದೆ. Itu